ಯಶೋದ ನೋಡ್ದಿಯಾ? ಕೃಷ್ಣ ಎಲ್ಲಿ? ಅಲ್ಲೆಲ್ಲ ಇರಬೇಕು ನೋಡು. ಆಗ ಆಗ ಅಲ್ಲಿ ಒಂದು ನಿಮಿಷ ಬಂದೆ. ಈ ಎದುರಾಳಿ ಕುದುರೆಗೆ ಲಗಾಮ್ ಹಾಕಿದಾಯ್ತು. ಇನ್ನು ಮೇಲೆ ಆ ಪಾರ್ಟಿ ನಮ್ಮ ಪಕ್ಷನೇ. ನಾವು ಹೇಳ್ದಂಗೆ ಕೇಳೋದು, ನಾವು ಹೇಳಿದ್ದನ್ನೇ ಮಾಡೋದು. ನೀನು ನಾನು ಹೇಳಿದ ಜಾಗಕ್ಕೆ ಟೈಮ್ಗೆ ಬಂದು ಮದುವೆ ನಿಲ್ಲಿಸು. ಅದೇ ಮಂಟಪದ ಕೆಳಗಡೆ ಕೂತ್ಕೊಂಡು ನಾವಿಬ್ರು ಪಾರ್ಟಿ ಮಾಡೋಣ. ಕೃಷ್ಣ, ಯಶೋ, ಎಲ್ಲೋಗಿದೆ ನೀನು? ಎಲ್ಲರೂ ನಿನಗೋಸ್ಕರ ಕಾಯ್ತಾ ಇದ್ದಾರೆ. ಏನೋ ಕೆಲಸ ಇದೆಯಂತೆ? ಅದಕ್ಕೆ ನಾವು ಏನೋ ಕೆಲಸ ಇತ್ತು, ಅದೆಲ್ಲ ಮುಗಿಸ್ಕೊಂಡು ಬಂದಿದ್ದೇನೆ. ಯಾಕೆ ಯಶೋ ಒಂಥರ ಇದೆಯಾ? ನಾನು ಇಲ್ಲದೆ ಮದುವೆ ನಡೆಯಲ್ಲ ಅಂತನಾ? ಡೋಂಟ್ ವೆರಿ ಯಶೋ, ನಾನೆಲ್ಲ ಕಳೆದಾಗಲ್ಲ. ನೀನು ಜೊತೆಗಿದ್ರೇ ಒಂದು ಧೈರ್ಯ ಕಣೋ. ಕೃಷ್ಣ, ನಿನ್ನಿಂದ ಒಂದು ಹೆಲ್ಪ್ ಆಗ್ಬೇಕು ಕಣೋ. ಏನು ಬೇಕು ಹೇಳೋ, ಆರಾಮಾಗಿ ಮಾಡ್ಕೊಡ್ತೀನಿ. ನಾವಿದ್ ರೂಮಲ್ಲಿ ಜ್ಯುವೆಲ್ಸ್ ಎಲ್ಲ ಹಾಗೆ ಇಟ್ಬಿಟ್ಟಿದೆ ಕಣೋ. ಏನಾದರೂ ಮಿಸ್ಪ್ಲೇಸ್ ಆಗಿಬಿಟ್ರೆ ತುಂಬ ಕಷ್ಟ ಆಗುತ್ತೆ. ಅದು ಸ್ವಲ್ಪ ಸೇಫ್ ಆಗಿರೋ ಜಾಗದಲ್ಲಿ ಎತ್ತಿಕ್ಬಿಡ್ತೀಯಾ ಪ್ಲೀಸ್? ಅಷ್ಟ ತಾನೇ, ಹೋಗಿ ಬರ್ತೀನಿ. ಏ ಕೃಷ್ಣ ಇರು, ನೀನು ಫೋನ್ ಕೊಡ್ತೀಯಾ? ಪ್ರಮೀಳಾ ಇನ್ನೂ ಬಂದಿಲ್ಲ, ಫೋನ್ ಮಾಡ್ತೀನಿ. ಸರಿ ತಗೋ, ನಾನು ಹೋಗಿ ಬರ್ತೀನಿ. ಹುಷಾರು. ಏಯ್ ಮೀಟ್ರ, ಕಾಣಿಸಲ್ವಾ? ಟ್ರ್ಯಾಕ್ಟರ್ ಥರ ಗುತ್ಕೊಂಡು ಹೋಗ್ತಿದ್ಯಾ? ಮಾಡೋ ಕೆಲಸಕ್ಕೆ ಅಡ್ಡ ಬರ್ತಾರಪ್ಪ. ಥೈ ಕೃಷ್ಣ ನೋಡು, ಜಗಳ ಮಾಡೋ ಟೈಮ್ ಅಲ್ಲ. ನಿನ್ನ ಹತ್ರ ನಾನೇನೋ ಹೇಳಬೇಕು. ಓಹೋ ಹೊಸ ಡ್ರಾಮಾ ಕ್ರಿಯೇಟ್ ಮಾಡ್ತಿದ್ಯಾ? ಒಳ್ಳೆ ನಟಿ ನೀನು. ಇಲ್ಲ ಕೃಷ್ಣ, ತಮಾಷೆ ವಿಷಯ ಅಲ್ಲ. ನಾನು ಬರುವಾಗ ಯಾರೋ ಬಂದಿದ್ರು. ಯಾರು? ಮದುವೆ ನಿಲ್ಲಿಸು. ಅದೇ ಮಂಟಪದ ಕೆಳಗಡೆ ಕೂತ್ಕೊಂಡು ನಾವಿಬ್ರು ಪಾರ್ಟಿ ಮಾಡೋಣ. ಏಯ್ ಮೀಟ್ರು, ಏನು ಜೋಕ್ಸ್ ಮಾಡ್ತಾ ಇದೀಯಾ? ಯಾರೋ ಬರ್ತಾರಂತೆ, ಮದುವೆ ನಿಲ್ಲಿಸ್ತಾರಂತೆ. ಬಿಟ್ರು, ನೀವೊಂದು ಮಾತು ಹೇಳ್ತೀನಿ. ಈ ಮದುವೆ ನಿಲ್ಲಿಸೋ ಗಂಡು ಈ ಭೂಮಿ ಮೇಲೆ ಇನ್ನೂ ಹುಟ್ಟಿಲ್ಲ. ಇಲ್ಲ ಕೃಷ್ಣ, ಯಾರೋ ಬರ್ತಾರೆ, ಮದುವೆ ನಿಲ್ಲಿಸ್ತಾರೆ, ಏನೇನೋ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಏಯ್ ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದೆಯಾ? ಆರಾಮಾಗಿರು, ಏನೂ ಆಗಲ್ಲ. ಅವಾಗಲೇ ಯಾರನ್ನೋ ನೋಡಿದೆ ಅಂತ ಹೇಳಿದ್ಯಲ್ಲ? ಹಾಂ ನೋಡ್ದೆ. ಒಂದು ಕೆಲಸ ಮಾಡು, ನೀನು ಆರಾಮಾಗಿ ರಿಸೆಪ್ಷನಲ್ಲಿರು. ಇನ್ನು ಅಕ್ಕಪಕ್ಕ ಅವ್ರು ಯಾರಾದರೂ ಕಾಣಿಸ್ಕೊಂಡ್ರೆ ಟಕ್ಕಂತ ನನಗೆ ಕಾಲ್ ಮಾಡು. ಮಿಕ್ಕಿದ್ದು ನಾನು ನೋಡ್ಕೋತೀನಿ. ನೀನು ಆರಾಮಾಗಿ ಇರಮ್ಮ, ನೀನು ತಲೆ ಕೆಡ್ಸ್ಕೊಂಬೇಡ. ಕೃಷ್ಣ, ನನಗೆ ತುಂಬ ಭಯ ಆಗ್ತದೆ. ನಾನಿದ್ದೀನಿ, ಆರಾಮಾಗಿರು. ನೀನು ದೂರ ಎಲ್ಲೂ ಹೋಗ್ಬೇಡ ಆಯ್ತಾ? ಇಲ್ಲೇ ಹತ್ರದಲ್ಲಿರು. ಒಂದೇ ಒಂದು ಫೋನ್ ಕಾಲ್, 10 ಸೆಕೆಂಡಲ್ಲಿ ಇರ್ತೀನಿ. ಎಷ್ಟು ಹೇಳಿದ್ದು ಇದೇ ರೂಮ್ ಅಲ್ವಾ? ಎಲ್ಲಿದೆ ಜ್ಯುವೆಲ್ರಿ? ಯಾರೋ? ಯಾರೇ ಬಾಗ್ಲಾಕಿದ್ದು? ಯಾರೇ ಬಾಗ್ಲಾಕಿದ್ದು? ಯಾರೇ ಬಾಗ್ಲಾಕಿದ್ದು? ಹೊರಗೆ ಬಂದ್ರೆ ಸರಿ ಇರಲ್ಲ ನೋಡಿ. ಆ ಮೂಡುಗೆರೆಯಿಂದ ವೇಣುಗೋಪಾಲ್ ಬರ್ತಾರೆ. ಯಾರು ರಿಸೀವ್ ಮಾಡ್ತಾರಪ್ಪ ಅವನ್ನ? ನಿಲ್ಲಿಸ್ರಿ ಎಲ್ಲ. ದಯವಿಟ್ಟು ಕ್ಷಮಿಸಿ, ಈ ಮದುವೆ ನಡೆಯೋಕ್ಕೆ ನಾನು ಬಿಡಲ್ಲ.
ಏ ಬಾಲು, ಏನಾಯ್ತು ನಿನಗೆ? ಯಾಕೋ? ಅಲ್ಲ ಕಣೋ, ಆಶೀರ್ವಾದ ಮಾಡಬೇಕಾದವನು ಮದುವೆ ನಿಲ್ಲಿಸ್ತೀನಿ ಅಂತ ಅಪಶಕ್ನ ನುಡಿತಾ ಇದೆಯಲ್ಲ. ನಿನ್ಗೇನಪ್ಪ, ಗಂಡೆತ್ತವನು ಎಂಡೆತ್ತೋ ಸಂಕಟ ನಿನ್ಗೆಲ್ಲ ಅರ್ಥ ಆಗುತ್ತೆ. ನೋಡಿ, ಈ ದೊಡ್ಡ ಮನುಷ್ಯ ನನ್ನ ಮಗಳ ಜೊತೆ ವಿನಯ್ ಮದುವೆ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದ. ಆದರೆ ಈಗ ಅವನ ಜೊತೆ ಕೂತಿರೋದು ನನ್ನ ಮಗಳಲ್ಲ, ನನ್ಗೆ ಅನ್ಯಾಯ ಆಗಿದೆ. ಅದನ್ನ ಈ ಸೂರ್ಯನ ಸರಿ ಮಾಡಬೇಕು. ಬಾಲು, ನಾನು ನಿನಗೆ ಮಾತು ಕೊಟ್ಟಿದ್ದೀನಿ ನಿಜ, ಆದರೆ ಮುಂದುವರಿಯಲಿಲ್ಲ. ಕೆಲವು ಅನಿವಾರ್ಯ ಸಂದರ್ಭಗಳಲ್ಲಿ ನಾನು ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋಕ್ಕಾಗದೇ ಇರೋ ಪರಿಸ್ಥಿತಿಯಲ್ಲಿದ್ದೀನಪ್ಪ. ಏನು ಮಾಡುವಂತೆ ನನ್ನ? ರೇ ಸ್ವಾಮಿ, ಕೊಟ್ಟು ಮಾತಾಡ ತಪ್ಪಿದ್ರೆ ಆ ಪರಮಾತ್ಮನ ಮೆಚ್ಚಲ್ಲ. ನೀನು ನಾನು ಹೇಳಿದ ಜಾಗಕ್ಕೆ ಟೈಮ್ಗೆ ಬಂದು ಮದುವೆ ನಿಲ್ಲಿಸು. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ. ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ಅಲ್ಲ, ಯಾ ದೊಡ್ಡ ಮನುಷ್ಯ ಒಂದು ಕಡೆ ಮದುವೆ ಕುದುರಿಸಿ ಇನ್ನೊಂದು ಕಡೆ ಮದುವೆ ಮಾಡ್ತಿದ್ಯಲ್ಲ, ನಿನ್ನೇನು ಎರಡೆರಡು ನಾಲ್ಗೆನಾ? ನೀನು ಮಾತಾಡಬೇಡ. ಈ ಬಾಲು, ಏನೋ ಇದಲ್ಲ, ನಿನಗೆ ನಾನು ಮಾತು ಕೊಟ್ಟಿದ್ದೀನಿ ನಿಜ, ಆದರೆ ನಾನು ನಿನಗೆ ಮೋಸ ಮಾಡಿ ನಿನಗಿಂತ ದೊಡ್ಡ ಶ್ರೀಮಂತರ ಸಂಬಂಧ ಮಾಡಿದರೆ ಅದು ನನ್ನ ತಪ್ಪಾಗ್ತಾ ಇತ್ತು. ಆ ಕುಟುಂಬ ನೋಡು, ಕರುಣಾಜನಕವಾಗಿದೆ ಕಣೋ. ತಾನು ಪ್ರೀತಿಸಿ ಮದುವೆ ಆಗೋವನು ನಾಳೆ ಮದುವೆ ಅಂದರೆ ಇವತ್ತು ಸತ್ತು ಹೋಗ್ತಾನೆ. ಜೊತೆಲಿ ಅಣ್ಣ, ಇಬ್ಬರನ್ನು ಕಳ್ಕೊಂಡು ಆ ಕುಟುಂಬ ಕತ್ತಲು ಮುಳುಗೋಗಿತ್ತು ಕಣೋ. ನಾನು ಬೇಕಾದಷ್ಟು ಸಹಾಯ ಮಾಡೋಕ್ಕೆ ಹೋದೆ, ಯಾವುದನ್ನು ಅವ್ರು ಸ್ವೀಕಾರ ಮಾಡಲಿಲ್ಲ. ಕೊನೆಗೆ ನನಗೆ ಬೇರೆ ದಾರಿ ಇಲ್ಲದೆ ನಾನು ಈ ನಿರ್ಧಾರ ತಗೊಂಡೆ. ತಪ್ಪೇನೋ ನಂದು? ನಂದೇನು ತಪ್ಪಿದೆ ಹೇಳು? ಈ ಊರಿಗೆ ಭವಿಷ್ಯ ಪ್ರಶ್ನೆ ಆದರೆ ನನ್ನ ಮಗಳು ಭವಿಷ್ಯದ ಪ್ರಶ್ನೆ? ಇಡೀ ಊರಿಗೆ ಗೊತ್ತಾಗಿದೆ ನನ್ನ ಮಗಳ ಜೊತೆ ನಿನ್ನ ಮಗನ ಸಂಬಂಧ ನಿಶ್ಚಯ ಆಗಿದೆ ಅಂದ್ಬಿಟ್ಟು. ಈಗ ಈ ಸಂಬಂಧ ಮುರಿಬಿದ್ರೆ ನನ್ನ ಮಗಳನ್ನ ಯಾರು ಮದುವೆ ಆಯ್ತಾರೆ?